ಮೊದಲನೇ ಪ್ರಶ್ನೆ, ನೀವು ಮುಖದ ಮೇಲೆ ಏನು ಹಚ್ಚಿದರೆ ಚರ್ಮವನ್ನು ಹಾನಿಗೊಳಿಸುತ್ತದೆ? ಎ. ನಿಂಬೆ, ಬಿ. ಹಾಲು, ಸಿ. ಟೊಮ್ಯಾಟೊ, ಡಿ. ಅರಿಶಿಣ. ಉತ್ತರ ಎ. ನಿಂಬೆ. ಎರಡನೇ ಪ್ರಶ್ನೆ, ನೀವು ಯಾವುದು ಪ್ರತಿದಿನ ಉಸಿರಾಡಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ? ಎ. ಸೊಳ್ಳೆ ಬತ್ತಿ, ಬಿ. ಶ್ರೀಗಂಧದ ಮರ, ಸಿ. ಪೆಟ್ರೋಲ್, ಡಿ. ಮರದ ಹೊಂಗೆ. ಉತ್ತರ ಎ. ಸೊಳ್ಳೆ ಬತ್ತಿ. ಮೂರನೇ ಪ್ರಶ್ನೆ, ಮಣ್ಣಿನ ಪಾತ್ರೆ ನೀರು ಕುಡಿದರೆ ಮಾಯವಾಗುವ ರೋಗ? ಎ. ಅಸಿಡಿಟಿ, ಬಿ. ಹೊಟ್ಟೆ ನೋವು, ಸಿ. ಕ್ಯಾನ್ಸರ್, ಡಿ. ಮೈಗ್ರೇನ್. ಉತ್ತರ ಎ. ಅಸಿಡಿಟಿ. ನಾಲ್ಕನೇ ಪ್ರಶ್ನೆ, ಯಾವುದನ್ನು ಹೆಚ್ಚು ಕುಡಿದರೆ ನೀವು ಬೇಗ 10 ಪಟ್ಟು ಅಕಾಲಿಕ ವಯಸ್ಸಾಗುತ್ತದೆ? ಎ. ಕಾಫಿ, ಬಿ. ಸೋಡಾ, ಸಿ. ಟೀ, ಡಿ. ಆಲ್ಕೋಹಾಲ್. ಉತ್ತರ ಡಿ. ಆಲ್ಕೋಹಾಲ್. ಐದನೇ ಪ್ರಶ್ನೆ, ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯ ಎಲ್ಲಿದೆ? ಎ. ಜಮ್ಮು ಕಾಶ್ಮೀರ್, ಬಿ. ಗುಜರಾತ್, ಸಿ. ಉತ್ತರಾಖಂಡ್, ಡಿ. ಉತ್ತರ ಪ್ರದೇಶ್. ಉತ್ತರ ಡಿ. ಉತ್ತರ ಪ್ರದೇಶ್. ಆರನೇ ಪ್ರಶ್ನೆ, ಯಾವ ಹಣ್ಣು ಹಲ್ಲುಗಳಲ್ಲಿ ಬಿಚ್ಚಿಂಗ್ ಏಜೆಂಟ್ ಆಗಿ ಅಥವಾ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ? ಎ. ಮಾವು, ಬಿ. ಹಲಸು, ಸಿ. ದ್ರಾಕ್ಷಿಗಳು, ಡಿ. ನಿಂಬೆಹಣ್ಣು. ಉತ್ತರ ಡಿ. ನಿಂಬೆಹಣ್ಣು. ಏಳನೇ ಪ್ರಶ್ನೆ, ವ್ಯಾಯಾಮದ ನಂತರ ತಕ್ಷಣ ತಿನ್ನಲು ಯಾವುದು ಉತ್ತಮ? ಎ. ಮಜ್ಜಿಗೆ, ಬಿ. ಬಾದಾಮಿ, ಸಿ. ದ್ರಾಕ್ಷಿಗಳು, ಡಿ. ಸೇಬು. ಉತ್ತರ ಬಿ. ಬಾದಾಮಿ. ಎಂಟನೇ ಪ್ರಶ್ನೆ, ದೇಹವನ್ನು ತಂಪಾಗಿಸುವ ಎಲೆ ಯಾವುದು? ಎ. ಬೇವು, ಬಿ. ಪುದೀನ, ಸಿ. ಕೊತ್ತಂಬರಿ, ಡಿ. ತುಳಸಿ. ಉತ್ತರ ಬಿ. ಪುದೀನ. ಒಂಬತ್ತನೇ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಹೆಚ್ಚು ಕ್ಯಾನ್ಸರ್ ಬರುತ್ತದೆ? ಎ. ನೀರು, ಬಿ. ಆಹಾರ, ಸಿ. ರಕ್ತ, ಡಿ. ಉಪ್ಪು. ಉತ್ತರ ಎ. ನೀರು. ಹತ್ತನೇ ಪ್ರಶ್ನೆ, ಯಾವ ಕಾಳುಗಳು ಗರಿಷ್ಠ ಪ್ರೋಟೀನ್ ಅನ್ನು ಹೊಂದಿವೆ? ಎ. ಮೂಂಗ್ ದಾಲ್, ಬಿ. ಚಂಗ್ ದಾಲ್, ಸಿ. ಉರದ್ ದಾಲ್, ಡಿ. ಅರಹರ್ ದಾಲ್. ಉತ್ತರ ಎ. ಮೂಂಗ್ ದಾಲ್. ಹನ್ನೊಂದನೇ ಪ್ರಶ್ನೆ, ಮನುಷ್ಯ ತಿನ್ನದೆ ಕುಡಿಯದೆ ಎಷ್ಟು ದಿನ ಬದುಕಬಲ್ಲ? ಎ. 15 ದಿನಗಳವರೆಗೆ, ಬಿ. 21 ದಿನಗಳವರೆಗೆ, ಸಿ. 30 ದಿನಗಳವರೆಗೆ, ಡಿ. 50 ದಿನಗಳವರೆಗೆ. ಉತ್ತರ ಬಿ. 21 ದಿನಗಳವರೆಗೆ. ಹನ್ನೆರಡನೇ ಪ್ರಶ್ನೆ, ಯಾವ ಎಲೆಯನ್ನು ನಾವು ದಿನಾಲು ತೆಗೆದುಕೊಳ್ಳುವುದರಿಂದ ವಯಸ್ಸು ಕಡಿಮೆಯಾಗಿ ಯುವಕರಂತೆ ಕಾಣುತ್ತೇವೆ? ಎ. ತುಳಸಿ ಎಲೆ, ಬಿ. ಬೇವಿನ ಎಲೆ, ಸಿ. ಕರಿಬೇವು, ಡಿ. ವೀಳ್ಯದೆಲೆ. ಉತ್ತರ ಡಿ. ವೀಳ್ಯದೆಲೆ. ವೀಳ್ಯದೆಲೆಯನ್ನು ನಾವು ದಿನಾಲು ತೆಗೆದುಕೊಳ್ಳುವುದರಿಂದ ವಯಸ್ಸು ಕಡಿಮೆಯಾಗಿ ಯುವಕರಂತೆ ಕಾಣುತ್ತೇವೆ. 13ನೇ ಪ್ರಶ್ನೆ, ನವಜಾತ ಶಿಶುವಿನ ದೇಹದಲ್ಲಿ ಎಷ್ಟು ರಕ್ತ ಕಂಡುಬರುತ್ತದೆ? ಎ. 170 ml, ಬಿ. 300 ml, ಸಿ. 375 ml, ಡಿ. 400 ml. ಉತ್ತರ ಎ. 270 ml. 14ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಚಿಟ್ಟೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ. ಆಂಧ್ರ ಪ್ರದೇಶ್, ಬಿ. ಉತ್ತರಾಖಂಡ, ಸಿ. ಹರಿಯಾಣ, ಡಿ. ಕರ್ನಾಟಕ. ಉತ್ತರ ಬಿ. ಉತ್ತರಾಖಂಡ. 15ನೇ ಪ್ರಶ್ನೆ, ಯಾವ ಜೀವಿ ಆಹಾರವನ್ನು ತಿನ್ನದೆ ಬದುಕಬಲ್ಲದು? ಎ. ಮಿಂಚುಹುಳು, ಬಿ. ಸ್ಪೈಡರ್, ಸಿ. ಏಡಿ, ಡಿ. ಬಸವನ ಹುಳು. ಉತ್ತರ ಎ. ಮಿಂಚುಹುಳು. 16ನೇ ಪ್ರಶ್ನೆ, ಯಾವ ಹಸಿ ತರಕಾರಿ ಕೂದಲು ಉದುರುವುದನ್ನು ತಡೆಯುತ್ತದೆ?
ಎ ಹಾಗಲಕಾಯಿ, ಬಿ ಪಪ್ಪಾಯಿ, ಸಿ ಎಲೆಕೋಸು, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. 17ನೇ ಪ್ರಶ್ನೆ, ಕಡಿಮೆ ನೀರು ಕುಡಿದಾಗ ಬರುವ ಮೊದಲ ರೋಗ ಯಾವುದು? ಎ ರೆಬಿಸ್, ಬಿ ಮೈಗ್ರೇನ್, ಸಿ ಕ್ಯಾನ್ಸರ್, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. 18ನೇ ಪ್ರಶ್ನೆ, ವಾಂತಿ ಆಗುವುದನ್ನು ತಪ್ಪಿಸಲು ಪ್ರಯಾಣಿಸುವ ಮೊದಲು ಕುಡಿಯುವುದು? ಎ ಶುಂಠಿ ಚಾ, ಬಿ ಕಬ್ಬಿನ ರಸ, ಸಿ ಪುದೀನ ಚಾ, ಡಿ ನಿಂಬೆ ರಸ. ಉತ್ತರ ಎ ಶುಂಠಿ ಚಾ. 19ನೇ ಪ್ರಶ್ನೆ, ಯಾವುದನ್ನು ಪೋಸ್ಟ್ಮ್ಯಾನ್ ಪಕ್ಷಿ ಎಂದು ಕರೆಯಲಾಗುತ್ತದೆ? ಎ ಗಿಳಿ, ಬಿ ಪಾರಿವಾಳ, ಸಿ ಕೋಗಿಲೆ, ಡಿ ರಣಹದ್ದು. ಉತ್ತರ ಬಿ ಪಾರಿವಾಳ. 20ನೇ ಪ್ರಶ್ನೆ, ಯಾವ ವ್ಯಕ್ತಿಯನ್ನು ಭಾರತದ ರಾಷ್ಟ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಎ ಭಗತ್ ಸಿಂಗ್, ಬಿ ಮಹಾತ್ಮ ಗಾಂಧಿ, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಅಂಬೇಡ್ಕರ್. ಉತ್ತರ ಬಿ ಮಹಾತ್ಮ ಗಾಂಧಿ. ಯಾವುದು ಕಣ್ಣುಗಳು ಕ್ಲಿಯರ್ ಆಗಿ ಕಾಣುವಂತೆ ಮಾಡುವ ಆಹಾರ ಪದಾರ್ಥವಾಗಿದೆ? ಎ ಸಬ್ಬಕ್ಕಿ, ಬಿ ಕರಿಬೇವು, ಸಿ ಅಲೋವೆರಾ, ಡಿ ಅಶ್ವಗಂಧ. ಉತ್ತರ ಬಿ ಕರಿಬೇವು. ಕಣ್ಣುಗಳು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕಾಣಲು ಕರಿಬೇವನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣನ್ನು ತಿನ್ನಬೇಕು? ಎ ಡ್ರ್ಯಾಗನ್ ಫ್ರೂಟ್ಸ್, ಬಿ ಕಿವಿ ಹಣ್ಣು, ಸಿ ಸೇಬು ಹಣ್ಣು, ಡಿ ಕಿತ್ತಳೆ ಹಣ್ಣು. ಉತ್ತರ ಬಿ ಕಿವಿ ಹಣ್ಣು. ಡೆಂಗು ಸಮಯದಲ್ಲಿ ಕಿವಿ ಹಣ್ಣು ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೆಂಪು ರಕ್ತ ಕಣಗಳ ರಚನೆಯಲ್ಲಿ ಸಹಾಯ ಮಾಡುತ್ತದೆ. ಕಣ್ಣಿನ ಸುತ್ತ ಬರುವ ಕಪ್ಪು ಕಲೆಗಳಿಗೆ ಏನನ್ನು ತಿನ್ನಬೇಕು? ಎ ಪಪ್ಪಾಯಿ ಹಣ್ಣು, ಬಿ ಅನಾನಸ್ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಸಪೋಟ ಹಣ್ಣು. ಉತ್ತರ ಬಿ ಅನಾನಸ್. ಅನಾನಸ್ನಲ್ಲಿರುವ ಅಸ್ಕೋಬಿಕ್ ಆಮ್ಲವು ಚರ್ಮದ ಕಪ್ಪು ಕಲೆಗಳನ್ನು ಮಸುಕಾಗಿಸಲು ಸಹಾಯ ಮಾಡುತ್ತದೆ. ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಎ ನುಗ್ಗೆಕಾಯಿ, ಬಿ ಸೋಯಾಬೀನ್, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಬಿ ಸೋಯಾಬೀನ್. ಸೋಯಾಬೀನ್ನಲ್ಲಿ ಹೆಚ್ಚು ಪ್ರೋಟೀನ್ ಹೊಂದಿರುತ್ತದೆ. ನೈಸರ್ಗಿಕವಾಗಿ ದೇಹದಲ್ಲಿ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸುವುದು ಎನ್ನುವರು. ನಿಯಮಿತವಾಗಿ ಆಹಾರಗಳಲ್ಲಿ ಸೋಯಾಬೀನ್ ಬಳಸುವುದು ಒಳ್ಳೆಯದು. ಶರೀರದ ಉದ್ದಕ್ಕೆ ಸಮನಾಗಿರುವಂತಹ ಉದ್ದವನ್ನು ನಾಲಿಗೆ ಇರುವಂತಹ ಜೀವಿ ಯಾವುದು? ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ಹಾವು. ಉತ್ತರ ಬಿ ಊಸರವಳ್ಳಿ. ಶರೀರದ ಉದ್ದಕ್ಕೆ ಸಮನಾಗಿರುವಂತ ಉದ್ದ ಇರುವಂತ ನಾಲಿಗೆ ಹೊಂದಿರುವ ಜೀವಿ ಎಂದರೆ ಅದು ಊಸರವಳ್ಳಿ ಆಗಿದೆ.